ನಮಸ್ಕಾರ ಸ್ನೇಹಿತರೆ, ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕಳೆದ ಅವಧಿಯಲ್ಲಿ ನಾನು ಜನರಲ್ ಸ್ಟಡೀಸ್ ಅಲ್ಲಿ ಕೆಲವು ವಿಷಯಗಳನ್ನ ಕುರಿತು ಮಾತಾಡಿದ್ದೆ ಸ್ನೇಹಿತರೆ. ಏನು ಅಂದ್ರೆ ಈ ಜನರಲ್ ಸ್ಟಡೀಸ್ಗೆ ಏನ್ ಸಿಲೆಬಸ್ ಇರುತ್ತೆ ಮತ್ತೆ ಯಾವ್ಯಾವ ಯೂನಿಟ್ಗಳಲ್ಲಿ ಯಾವ್ಯಾವ ಟಾಪಿಕ್ಗಳನ್ನು ಓದಬೇಕು ಅನ್ನೋ ವಿಷಯವನ್ನು ಆಧಾರವಾಗಿ ಇಟ್ಕೊಂಡು ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಮಾತಾಡಿದ್ದೆ, ಒಲಿಂಪಿಕ್ಸ್ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾತಾಡಿದ್ದೆ, ಮತ್ತೆ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾತಾಡಿದ್ದೆ, ಮತ್ತೆ ಅದಾದ್ಮೇಲೆ ಬ್ರಿಕ್ಸ್ ಬಗ್ಗೆ ನಾನು ಮಾತಾಡಿದ್ದೆ. ಇಷ್ಟು ಕಾನ್ಸೆಪ್ಟ್ಗಳು ಆದ್ಮೇಲೆ ಇವತ್ತು ಆ ಜನರಲ್ ಸ್ಟಡೀಸ್ ಟಾಪಿಕ್ ಅಲ್ಲಿ ಒಂದು ಏನು ನ್ಯಾಷನಲ್ ಸಿಂಬಲ್ ಅಂತ ಏನಿದೆ, ಆ ನ್ಯಾಷನಲ್ ಸಿಂಬಲ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ. ಅದರಲ್ಲಿ ಒಂದು ಟಾಪಿಕ್ ಮತ್ತೆ ಆ ವಿಷಯಗಳಲ್ಲಿ ಏನೇನು ಓದ್ಬೇಕು, ಸ್ಟೇಟ್ ಅಂಡ್ ನ್ಯಾಷನಲ್. ಇವತ್ತು ನ್ಯಾಷನಲ್ ಮಾತ್ರ ತಗೊಳ್ತೇನೆ, ಸ್ಟೇಟ್ ಅನ್ನು ಮತ್ತೆ ಒಂದು ಪ್ರತ್ಯೇಕವಾದ ವಿಡಿಯೋದ ಜೊತೆ ನಿಮ್ ಜೊತೆ ನಾನು ಭೇಟಿ ಆಗ್ತೇನೆ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡೋದಕ್ಕೆ ನೀವು ಪ್ಲೇ ಲಿಸ್ಟಿಗೆ ಹೋಗಿ, ಅದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಲವು ವಿಷಯಗಳನ್ನ ನಾವು ಹಾಕಿರ್ತೇವೆ, ದಯಮಾಡಿ ಅದನ್ನು ನೋಡಿ. ನಮ್ಮ ಉದ್ದೇಶ ಗುಣಮಟ್ಟದ ಜೊತೆಗೆ ಏನಿವತ್ತು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಪರಿಚಯ ಆಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಜೊತೆಗೆ ಎಜುಕೇಶನ್ ಈಸ್ ಎ ಪ್ರೋಸೆಸ್ ಆಫ್ ನಾಲೆಡ್ಜ್, ಇದು ಒಂದು ಪ್ರಕ್ರಿಯಾತ್ಮಕವಾಗಿ ನೀವು ನೋಡಿ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಸಾಮಾನ್ಯ ಜ್ಞಾನ ಅಂದ್ರೆ, ಸಾಮಾನ್ಯ ಅಧ್ಯಯನ ಅಂದ್ರೆ ಜನರಲ್ ಸ್ಟಡೀಸ್ ಮತ್ತೆ ಜನರಲ್ ನಾಲೆಡ್ಜ್ ಅಂಡ್ ಜನರಲ್ ಅವೇರ್ನೆಸ್, ಸಾಮಾನ್ಯ ಅರಿವು ಅಂದ್ರೆ ಇಂಥದ್ದೇ ಫ್ರೇಮ್ ವರ್ಕ್ ಇರೋದಿಲ್ಲ. ಮುಂದಿನ ದಿನ ವಿಡಿಯೋಗಳಲ್ಲಿ ನಾನೊಂದು ಸಿಲೆಬಸ್ ಅನ್ನು ನಿಮ್ ಜೊತೆ ಮಾತಾಡ್ತೀನಿ, ಏನೇನು ಓದ್ಬೇಕು, ಈ 100 ಮಾರ್ಕ್ಸ್ ಅಲ್ಲಿ 40 ಮಾರ್ಕ್ಸ್ ಅಲ್ಲಿ ಏನೇನು ಮಾತಾಡಬೇಕು ಅನ್ನೋದ್ರ ಓದ್ಬೇಕು ಅನ್ನೋದನ್ನು ನಾನು ಮಾತಾಡ್ತೇನೆ. ಇವತ್ತು ರಾಷ್ಟ್ರೀಯ ಚಿಹ್ನೆಗಳಿಗೆ ಸಂಬಂಧಿಸಿದಂತೆ ನ್ಯಾಷನಲ್ ಸಿಂಬಲ್ ಅಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದಿರಬಹುದು, ಮತ್ತೆ ಕಳೆದ ಪರೀಕ್ಷೆಗಳಲ್ಲಿ ಏನ್ ಬಂದಿರಬಹುದು, ಅಪ್ ಟು ಪೊಲೀಸ್ ಕಾನ್ಸ್ಟೇಬಲ್ ಇಂದ ಕೇಂದ್ರ ಸರ್ಕಾರದ ಪರೀಕ್ಷೆಗಳಲ್ಲೂ ತುಂಬಾ ಇಂಪಾರ್ಟೆಂಟ್. ಇಷ್ಟು ವಿಷಯಗಳನ್ನ ಸ್ಟಡಿ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬಂದೇ ಬರುತ್ತೆ, ಎಲ್ಲಾ ಪರೀಕ್ಷೆಗಳಲ್ಲೂ ಬಂದೇ ಬರುತ್ತೆ. ಅದು ಹೇಗ್ ಬಂದಿದೆ ಲಾಸ್ಟ್ KS ಎಕ್ಸಾಮ್ ಅಲ್ಲಿ, PSI ಎಕ್ಸಾಮ್ ಅಲ್ಲಿ ಅಂತಕ್ಕಂಥದ್ದನ್ನ ನಾನು ಮಾತಾಡ್ತಾ ಹೋಗ್ತೇನೆ. ಫ್ರೆಂಡ್ಸ್, ಈಗ ನ್ಯಾಷನಲ್ ಸಿಂಬಲ್ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ನ್ಯಾಷನಲ್ ಫ್ಲಾಗ್ ಇದೆ. ಫಸ್ಟ್ ಈಗ ಲಾಸ್ಟ್ PSI ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು ಈ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಒಂದ್ ಕಡೆ ನ್ಯಾಷನಲ್ ಫ್ಲಾಗ್, ಆಂಥಮ್ ಮತ್ತೆ ಎಂಬ್ಲಮ್ ಮತ್ತೆ ನ್ಯಾಷನಲ್ ಸಾಂಗ್ ಮತ್ತೆ ಭಾರತ ಸಂವಿಧಾನ ರಚನಾ ಸಭೆ ಅದನ್ನ ಅಂಗೀಕಾರ ಮಾಡಿರ್ತಕ್ಕಂತಹ ಡೇಟ್ ಮತ್ತೆ ವರ್ಷಗಳನ್ನ ಕೊಟ್ಟಿರ್ತಾರೆ. ಫಸ್ಟ್ ಒನ್ ರಾಷ್ಟ್ರ ಧ್ವಜಕ್ಕೆ ನ್ಯಾಷನಲ್ ಫ್ಲಾಗಿಗೆ ಸಂಬಂಧಿಸಿದಂತೆ ಜುಲೈ 22, 1947 1947ರಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡ್ತು ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ಗೊತ್ತಿರಲಿ. ನೋಡಿ, ಜಸ್ಟ್ ನಾನು ಈ ನ್ಯಾಷನಲ್ ಸಿಂಬಲ್ ಅಲ್ಲಿ ಬರ್ತಕ್ಕಂಥ ಕಂಟೆಂಟ್ ಮಾತಾಡಿ ಇವತ್ತು ಒಂದು 3 ಕಾನ್ಸೆಪ್ಟ್ಗಳ ಬಗ್ಗೆ ನಾನು ಇವತ್ತು ಇದರಲ್ಲಿ ಮಾತಾಡ್ತೀನಿ, ಎಕ್ಸಾಮ್ ಓರಿಯೆಂಟೆಡ್ ಆಗಿ. ನೋಡಿ, ಈ ನ್ಯಾಷನಲ್ ಫ್ಲಾಗ್ ಡಿಸೈನರ್ ಯಾರು, ಮತ್ತೆ ನ್ಯಾಷನಲ್ ಫ್ಲಾಗ್ ಅಂದ್ರೆ ಟಾಲೆಸ್ಟ್ ನ್ಯಾಷನಲ್ ಫ್ಲಾಗ್ ಇಂಡಿಯಾದಲ್ಲಿ ಎಲ್ಲಿದೆ, ಮತ್ತೆ ಇದು ಯಾವಾಗ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ, ಈ ತರದ ಪ್ರಶ್ನೆಗಳು, ಇದಕ್ಕೆ ಒಂದು ವಿಡಿಯೋವನ್ನು ನಾನು ಮಾಡ್ಕೊಡ್ತೇನೆ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ ನ್ಯಾಷನಲ್ ಆಂಥಮ್ ಬಗ್ಗೆನೂ ಪ್ರಶ್ನೆ ಬಂದಿದೆ, ಎಷ್ಟು ಸಾಲುಗಳಿದೆ, 13 ಲೈನ್ಸ್ಗೆ ಸಂಬಂಧಿಸಿದಂತೆ ನ್ಯಾಷನಲ್ ಆಂಥಮ್ ರಾಷ್ಟ್ರ ಗೀತೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬಂದಿದೆ. ಜಾನ್ 24, 1950. ನೋಡಿ, ಇಲ್ಲಿ ಈ 3 ಏನಿದೆ 1950ರಲ್ಲಿ ಜನವರಿ ತಿಂಗಳಲ್ಲಿ 2 24 ಅಲ್ಲಿದೆ ಮತ್ತೆ ಒಂದು 26 ಅಲ್ಲಿದೆ. ಈ 4 ನೀವು ಇಂಪಾರ್ಟೆಂಟ್ ಆಗಿ ಓದ್ಕೋಬೇಕು, ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಆಂಥಮ್ ಮತ್ತೆ ನ್ಯಾಷನಲ್ ಎಂಬ್ಲಮ್ ಮತ್ತೆ ನ್ಯಾಷನಲ್ ಸಾಂಗ್. ಈ 4ಕ್ಕೂ ಸಪರೇಟ್ 4 ವಿಡಿಯೋಗಳನ್ನ ನಾನು ಮಾಡ್ಕೊಡ್ತೇನೆ. ಇದನ್ನ ಆಲ್ಮೋಸ್ಟ್ ಓದಿರ್ತೀರ ಕಾಂಪಿಟೇಟಿವ್ ಆಗಿ, ಬಟ್ ನೀವು ಓದದೇ ಇರ್ತಕ್ಕಂಥ ವಿಷಯಗಳ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಮಾಡ್ತೀನಿ. ಈ ಮೊದಲಿರ್ತಕ್ಕಂಥ 4 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್, ಇದರಲ್ಲಿ ಪ್ರಶ್ನೆಗಳು ಬರತಕ್ಕಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಆದ್ರೆ ನ್ಯಾಷನಲ್ ಸಾಂಗ್ ಜೊತೆಗೆ ಭಾರತದ ದೇಶಾಭಿಮಾನ ಗೀತೆಯನ್ನು ಸಹ ನೀವು ಇಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಏನು ಜಂಡಾ ಉಂಚ ರಹೆ ಹಮಾರ ಅಂತಕ್ಕಂಥದ್ದು ಏನಿದೆ ಅಂತಕ್ಕಂಥದ್ದು ಅದು ಬೇರೆ ಧ್ವಜಗೀತೆ. ಆದ್ರೆ ಈ ಸಾರೆ ಜಹಾಸೆ ಅಚ್ಚ ಅಂತಕ್ಕಂಥದ್ದು ಉರ್ದು ಭಾಷೆಯಲ್ಲಿ ಮೊಹಮ್ಮದ್ ಇಕ್ಬಲ್ ಬರ್ದಿರ್ತಕ್ಕಂತಹ ಒಂದು ಸಾಂಗ್. ಈ ಸಾಂಗ್ ಅಂದ್ರೆ ನ್ಯಾಷನಲ್ ಸಾಂಗ್ ಜೊತೆ ಈ 2 ಸಾಂಗ್ಗಳನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಫ್ರೆಂಡ್ಸ್, ಇವತ್ತು ನಾನು ನ್ಯಾಷನಲ್ ಏನು ಸಿಂಬಲ್ ಅಲ್ಲಿ ನ್ಯಾಷನಲ್ ಅನಿಮಲ್ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಇಲ್ಲಿ ನ್ಯಾಷನಲ್ ಅನಿಮಲ್ ಅಂತಿದೆ, ಬರ್ಡ್ ಅಂತಿದೆ, ಟ್ರೀ ಅಂತಿದೆ ಮತ್ತು ಫ್ಲವರ್ಸ್ ಅಂತಿದೆ. ನೋಡಿ, ರಾಷ್ಟ್ರೀಯ ಪ್ರಾಣಿ ಹುಲಿಗೆ ಸಂಬಂಧಿಸಿದಂತೆ, ಟೈಗರ್ಗೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗೋಣ. ಮತ್ತೆ ಬರ್ಡ್ ನವಿಲು, ಹಾಗೆ ಟ್ರೀ ಮರ ಯಾವ್ದು ಬರುತ್ತೆ, ಆಲದ ಮರಕ್ಕೆ ಸಂಬಂಧಿಸಿದಂತೆ, ಮತ್ತೆ ಕಮಲದ ಹೂ ಫ್ಲವರ್ ಅಂದ್ರೆ ಏನು ಲೋಟಸ್ಗೆ ಸಂಬಂಧಿಸಿದಂತಲೂ ಸಹ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೇನೆ. ನೆಕ್ಸ್ಟ್, ಇತ್ತೀಚಿನ ದಿನಗಳಲ್ಲಿ ನ್ಯಾಷನಲ್ ರುಪೀಸ್
ಭಾರತೀಯ ರುಪಿ ಏನಿದೆ, ದ ಡಿಸೈನರ್ ಆಫ್ ಉದಯ್ ಕುಮಾರ್, ದೇವನಾಗರಿ ಲಿಪಿಯಲ್ಲಿ ಇರ್ತಕ್ಕಂತಹ ರಾ ಅಂತಕ್ಕಂತಹ ಚಿಹ್ನೆ 2010 ಜುಲೈ 15ನೇ ತಾರೀಕು ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಅಕ್ಸೆಪ್ಟ್ ಮಾಡ್ತು. ಈಗ ಆಲ್ರೆಡಿ PSI ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬಂದಿದೆ. ನೆಕ್ಸ್ಟ್ ನ್ಯಾಷನಲ್ ಸ್ಪೋರ್ಟ್ಸ್ ಬಗ್ಗೆ, ನ್ಯಾಷನಲ್ ಫ್ರೂಟ್ಸ್ ಬಗ್ಗೆ ಮತ್ತೆ ರಿವರ್ ನದಿ ಬಗ್ಗೆ ಮಾತಾಡ್ತಾ ಹೋಗೋಣ. ಮತ್ತೆ ಬರ್ಬೋದಾದಂಥದ್ದು ನ್ಯಾಷನಲ್ ಕ್ಯಾಲೆಂಡರ್, ರಾಷ್ಟ್ರೀಯ ಪಂಚಾಂಗ ಬರ್ಬೋದು, ಮತ್ತು ನ್ಯಾಷನಲ್ ಮೊನುಮೆಂಟ್ ಏನು, ನ್ಯಾಷನಲ್ ಮೊನುಮೆಂಟ್ಗೆ ಸ್ಮಾರಕ ಇಂಡಿಯನ್ ಗೇಟ್ ಏನಿದೆ ಅದ್ರ ಬಗ್ಗೆನೂ ಸಹ ಮಾತಾಡ್ತಾ ಹೋಗೋಣ ಮುಂದಿನ ವಿಡಿಯೋಗಳಲ್ಲಿ. ಹಾಗೆ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಏನು, ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಏನಿದೆ, ಮತ್ತೆ ಅಕ್ವಾಟಿಕ್ ಅನಿಮಲ್ ಏನಿದೆ, ಅಕ್ವಾಟಿಕ್ ಅನಿಮಲ್ಗೆ ಸಂಬಂಧಿಸಿದಂತೆ ಜಲಚರ ಪ್ರಾಣಿಗೆ, ಮತ್ತೆ ರೆಪ್ಟಲ್ಸ್ ಏನಿದೆ ಸರೀಸೃಪಗಳಿಗೆ ಸಂಬಂಧಿಸಿದಂತೆ ಇವತ್ತು ಈ ಕಾನ್ಸೆಪ್ಟ್ಗಳ ಬಗ್ಗೆ ಮಾತಾಡೋಣ. ಓಕೆ ಫ್ರೆಂಡ್ಸ್, ನೀವು ಸ್ಪರ್ಧಾತ್ಮಕವಾಗಿ ಓದೋದಕ್ಕಿಂತ ಮುಂಚೆ ಜನರಲ್ ಸ್ಟಡೀಸ್ ಅಲ್ಲಿ ಒಂದು ಬೇಸಿಕ್ ಜಿಕೆನ ತಿಳ್ಕೊಳ್ಳೋದಾದ್ರೆ ಇಷ್ಟು ಅಂಶಗಳು ಬಹಳ ಮುಖ್ಯ. ಇದು ನ್ಯಾಷನಲ್ ಸಿಂಬಲ್ ಅಲ್ಲಿ ಮಾತ್ರ. ಹಾಗೆ ಇದ್ರ ಆಚೆಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸ್ಟೇಟ್ ಸಿಂಬಲ್ಗಳ ಬಗ್ಗೆನೂ ಮಾತಾಡ್ತೇನೆ. ಈ ನ್ಯಾಷನಲ್ ಸಿಂಬಲ್ ಅಲ್ಲಿ ಇವತ್ತು ನಾನು ಮಾತಾಡ್ತಕ್ಕಂಥ ವಿಷಯ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ, ನ್ಯಾಷನಲ್ ಅನಿಮಲ್ ಟೈಗರ್ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಫ್ಲಾಗ್ ಇದೆ, ಟೈಗರ್ ಇದೆ. ಇವತ್ತಿನ ಕಾನ್ಸೆಪ್ಟ್ ನ್ಯಾಷನಲ್ ಅನಿಮಲ್ ಟೈಗರ್ ಬಗ್ಗೆ, ಹಾಗೆ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಎಲಿಫೆಂಟ್ ಬಗ್ಗೆ, ಹಾಗೆ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಅಂತ ಏನ್ ಕರಿತೀವಿ ಗಂಗಾ ನದಿ ಡಾಲ್ಫಿನ್ ಬಗ್ಗೆ ಮಾತಾಡೋಣ. ರೆಪ್ಟೈಲ್ಸ್ ಬಗ್ಗೆ ಸರೀಸೃಪದ ಬಗ್ಗೆನೂ ಸಹ ಮಾತಾಡೋಣ. ಏನು ಕಿಂಗ್ ಕೋಬ್ರಾದ ಬಗ್ಗೆ ಮಾತಾಡೋಣ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈ ನ್ಯಾಷನಲ್ ಅನಿಮಲ್ ಬಗ್ಗೆ ಏನೆಲ್ಲ ಪ್ರಶ್ನೆಗಳು ಬರ್ಬೋದು? ಇದು ಯಾವಾಗ ಭಾರತ ದೇಶದ ಒಂದು ಪ್ರಾಣಿ ಆಯ್ತು? ಒಂದು ಪ್ರಶ್ನೆ. ಇದನ್ನ ಏನು ಮತ್ತೆ ಈ ಜಿಮ್ ಕಾರ್ಬೆಟ್ಗೆ ಸಂಬಂಧಿಸಿದಂತೆ ಸ್ಟಾರ್ಟ್ ಆಗಿದ್ದು ಯಾವಾಗ? ಯಾರನ್ನ ಭಾರತದಲ್ಲಿ ಹುಲಿ ಮನುಷ್ಯ, ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ? ಈ ತರದ ಪ್ರಾಜೆಕ್ಟ್ಗಳನ್ನ ಇಟ್ಕೊಂಡು ಮತ್ತೆ ಇತ್ತೀಚೆಗೆ ನಡೆದಂತ ಹುಲಿ ಗಣತಿ ಏನಿದೆ, ಈ ಟೈಗರ್ ಸೆನ್ಸಸ್ ಪಾಪ್ಯುಲೇಷನ್ ಬಗ್ಗೆನೂ ಸಹ ಇವತ್ತು ನಾನು ನಿಮ್ಗೆ ಮಾತಾಡ್ತಾ ಹೋಗ್ತೇನೆ ಫ್ರೆಂಡ್ಸ್. ಹಾಗಾದ್ರೆ ಈಗ ಹುಲಿ ಟೈಗರ್ ಏನ್ ಇನ್ಫಾರ್ಮೇಶನ್ ಈ ಸ್ಲೈಡ್ಸ್ ಅಲ್ಲಿ ನಿಮ್ಗೆ ಒಂದ್ 2-3 ಕ್ವಶನ್ಸ್ ಹೇಗ್ ಬಂದಿದೆ ಅಂತ ಹೇಳ್ತಾ ಹೋಗ್ತೇನೆ. ನೋಡಿ, ಹುಲಿ ನಾವು ಕಾಡಿನ ರಾಜ ಅಂತ ಸಿಂಹನ್ ಕರೆದ್ರೆ ದ ಲೀಡರ್ ಆಫ್ ಫಾರೆಸ್ಟ್ ಅಂದ್ರೆ ಹುಲಿಯನ್ನ ಅಧಿಪತಿ ಅಂತ ಕರಿತೀವಿ. ಯಾಕೆ ಅಂತ ಇದನ್ನ ಅಧಿಪತಿ ಅಂತ ಕರಿತೀವಿ ಅಂದ್ರೆ ಬಹಳ ಶಕ್ತಿ, ಪವರ್ ಮತ್ತೆ ಚುರುಕುತನ ಹುಲಿಯ ಮೂಲ ಅಂಶಗಳು ಅಂತಕ್ಕಂಥದ್ದು ಈಗ ನಮ್ಮ ಏಳಿಗೆಗೆ ಅಭಿಪ್ರಾಯಗಳಾಗಿದೆ. ಮತ್ತೆ ತುಂಬಾ ಅಟ್ರಾಕ್ಟಿವ್ ಆದಂತಹ ಪ್ರಾಣಿ ಏನು ಆ ಪಟ್ಟೆಗಳಿರ್ತದೆ. ಹಾಗಾಗಿ ಹುಲಿ ಅಂತಕ್ಕಂಥದ್ದನ್ನ ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗಿದ್ವಿ. ಹಾಗಾದ್ರೆ ಮುಖ್ಯವಾಗಿ ಹುಲಿಯನ್ನ ಗುರುತಿಸೋದ್ರ ಜೊತೆಗೆ ಇದು ಯಾವಾಗಿಂದ ನಮ್ಮ ನ್ಯಾಷನಲ್ ಅನಿಮಲ್ ಮಾಡೋದಿಕ್ಕೆ ಭಾರತ ಸರ್ಕಾರ ಮುಂದಾಯ್ತು ಅನ್ನೋದು ಇಂಪಾರ್ಟೆಂಟ್. ನೋಡಿ, ಭಾರತದಲ್ಲಿ ಹುಲಿಗಳ ಸಂರಕ್ಷಣೆಗಾಗಿ ಏನು ಕನ್ಸರ್ವೇಷನ್ಗೆ ಜೊತೆಗೆ ಈ ಸಂರಕ್ಷಣೆಗಾಗಿ ಒಂದು ಪ್ರಾಜೆಕ್ಟ್ ಟೈಗರ್ ಅಂತ ಸ್ಟಾರ್ಟ್ ಆಯ್ತು. ಈ ಪ್ರಾಜೆಕ್ಟ್ ಯೋಜನೆ ಸ್ಟಾರ್ಟ್ ಆಗಿದ್ದು ಯಾವಾಗ, ಎಲ್ಲಿ, ಎಷ್ಟರಲ್ಲಿ ಅಂತಕ್ಕಂಥ ಪ್ರಶ್ನೆ ಕೇಳ್ಬೋದು. ಮತ್ತೆ ಯಾವ್ದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಈ ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಗಿರೋದು ಇಲ್ಲಿದೆ. ಏಪ್ರಿಲ್ 1973 ನಲ್ಲಿ ಈ ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಯ್ತು. ಇದು ಭಾರತದಲ್ಲಿ ಇರ್ತಕ್ಕಂತಹ ಒಂದು ಹುಲಿಯನ್ನ ರಾಷ್ಟ್ರೀಯ ಪ್ರಾಣಿ, ಬೆಂಗಾಲ್ ಟೈಗರ್ ಅನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿತು 1973 ನಲ್ಲಿ. ಪ್ರಶ್ನೆ ಬರ್ಬೋದು, ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಗಿದ್ದು 1973 ನಲ್ಲಿ, ಹುಲಿಯನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ನಾವು ಮಾಡಿದ್ದು ಸಹ 1973 ನಲ್ಲಿ. ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತಕ್ಕಂಥದ್ದು ಗಮನಿಸಬಹುದು. ಹಾಗಾದ್ರೆ ಹುಲಿಗಿಂತ ಮುಂಚೆ ರಾಷ್ಟ್ರೀಯ ಪ್ರಾಣಿ ಯಾವುದಿತ್ತು? ಲಾಸ್ಟ್ PSI ಎಕ್ಸಾಮ್ ಅಲ್ಲಿ ನಾನು ನೋಡಿದೆ. ನೋಡಿ, ಹುಲಿಗಿಂತ ಮುಂಚೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂದ್ರೆ 1973ಗಿಂತ ಹಿಂದೆ ಯಾವ್ದಿತ್ತು ಅಂದ್ರೆ ಸಿಂಹ, ಲಯನ್. ಇದು ನಮಗೆ ಮುಖ್ಯವಾಗಿ ಬೇಕಾಗ್ತದೆ. ಇಷ್ಟು ವಿಷಯಗಳನ್ನ ನಾವು ಗಮನಿಸಬಹುದು ಇಲ್ಲಿ ಅಂತಕ್ಕಂಥದ್ದು. ಹಾಗಾದ್ರೆ ದ ಸೈಂಟಿಫಿಕ್ ನೇಮ್ ಆಫ್ ಟೈಗರ್ ಅಂತ ಕೇಳಿದ್ರು, ಹುಲಿಗಿರ್ತಕ್ಕಂತಹ ಒಂದು ಸೈಂಟಿಫಿಕ್ ನೇಮ್ ಏನು ಅಂತ ಕೇಳ್ಬಹುದು. ನೋಡಿ, ಪ್ಯಾಂಥೆರಾ ಟೈಗ್ರಿಸ್ ಅಂತಕ್ಕಂಥದ್ದು ಹುಲಿಗಿರ್ತಕ್ಕಂತಹ ಒಂದು ವೈಜ್ಞಾನಿಕವಾದ ಹೆಸರು. ಈ ಸ್ಲೈಡ್ಸ್ ಅಲ್ಲೂ ಸಹ ನಿಮಗೆ 2 to 3 ಕ್ವಶನ್ಸ್ ಈಗಾಗಲೇ ಬಂದಿದೆ, ಮತ್ತೆ ಬರ್ಬೋದು ಅಂತಕ್ಕಂಥದ್ದು. ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅಕ್ಸೆಪ್ಟ್ ಮಾಡಿದ್ದು ಟೈಗರ್ ಅನ್ನ 1973 ಅನ್ನೋದು ಇಂಪಾರ್ಟೆಂಟ್. ಇದು ನಿಮ್ಮ ಗಮನದಲ್ಲಿ ಇರುತ್ತೆ. ಸರ್, ಹಾಗಾದ್ರೆ ಪ್ರಾಜೆಕ್ಟ್ ಟೈಗರ್ ಅಂದ್ರೆ ಏನು? ಈ ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇದೆ. ಇದು ಏನೇನು ವಿಷಯಗಳನ್ನ ಒಳಗೊಂಡಿದೆ ಅಂತಕ್ಕಂಥದ್ದು, ಮತ್ತೆ ಇದನ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥವ್ರು ಯಾರು, ಇದನ್ನ ಮುನ್ನಡೆಸ್ತಕ್ಕಂಥವ್ರು ಯಾರು? ನೋಡಿ, ಪ್ರಾಜೆಕ್ಟ್ ಟೈಗರ್ ಜಿಮ್ ಕಾರ್ಬೆಟ್ ಅಲ್ಲಿ ಸ್ಟಾರ್ಟ್ ಆಯ್ತು, 1973 ನಲ್ಲಿ ಸ್ಟಾರ್ಟ್ ಆಯ್ತು. ಇದನ್ನ ಯಾರು ಆಪರೇಟ್ ಮಾಡ್ತಾರೆ ಅಥವಾ ಯಾವ ಪ್ರಧಾನಮಂತ್ರಿ ಕಾಲದಲ್ಲಿ ಆಯ್ತು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಇದು ಸ್ಟಾರ್ಟ್ ಆಯ್ತು. ಇತ್ತೀಚಿನ ದಿನಗಳಲ್ಲಿ ನಾನು ಸೆಂಟ್ರಲ್ ಎಕ್ಸಾಮ್ ಅಲ್ಲಿ ನೋಡಿದಾಗ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಒಂದು ಪ್ರಶ್ನೆ ಬಂದಿದೆ.
ಭಾರತದ ಹುಲಿ ಮನುಷ್ಯ ಯಾರು ಅಂತ ನೋಡಿ. ಕೈಲಾಶ ಸಂಕಾಲ್ ಅಂತಕ್ಕಂಥ ಒಬ್ಬ ಕೈಲಾಶ ಸತ್ಯಾರ್ಥಿ ಬೇರೆ, ನೊಬೆಲ್ ಪ್ರೈಸ್ ವಿನ್ನರ್. ಈ ಕೈಲಾಶ ಸಂಕಾಲ್ ಏನಿದ್ದಾರೆ ವಾಸ್ ದ ಫಸ್ಟ್ ಡೈರೆಕ್ಟರ್ ಆಫ್ ಪ್ರಾಜೆಕ್ಟ್ ಟೈಗರ್. ಇವರು ಮೊದಲ ಈ ಪ್ರಾಜೆಕ್ಟ್ ಟೈಗರ್ ನ ನಿರ್ದೇಶಕರಾಗಿದ್ದರಿಂದ ಇವರ ಸೇವೆಯನ್ನ ಗಮನಿಸಿ ಇವರನ್ನ ಭಾರತದ ಹುಲಿ ಮನುಷ್ಯ, ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೋಡಿ, ಈಗ ನಿಮಗೆ ಮೈಸೂರಲ್ಲಿ ಬೇರೆ ಟಿಪ್ಪು ಸುಲ್ತಾನ್, ಟೈಗರ್ ಆಫ್ ಮೈಸೂರು ಬೇರೆ, ಲಯನ್ ಆಫ್ ಕರ್ನಾಟಕ ಬೇರೆ ಗಂಗಾಧರ್ ದೇಶಪಾಂಡೆ. ಬಟ್ ಈ ತರದ ಪ್ರಶ್ನೆಗಳು ಬಂದಾಗ ನೀವು ಗಮನದಲ್ಲಿರಲಿ, ಕೈಲಾಶ ಸಂಕಾಲ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಈಗ ಪ್ರೆಸೆಂಟ್ ಇಂಡಿಯಾದಲ್ಲಿ ಎಷ್ಟು ಟೈಗರ್ ರಿಸರ್ವೇಶನ್ ಇದೆ ಅಂತಕ್ಕಂಥದ್ದು, ಅಂದ್ರೆ ಈ ಟೈಗರ್ ರಿಸರ್ವ್ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಈ ಟೈಗರ್ ರಿಸರ್ವ್ ನೋಡಿ 50 ಟೈಗರ್ ರಿಸರ್ವ್ ಇನ್ ಇಂಡಿಯಾ ಅಂತಕ್ಕಂಥದ್ದು, 50 ಏನು ಹುಲಿ ಮೀಸಲು ಪ್ರದೇಶಗಳಿದೆ, 50 ಅರಣ್ಯಗಳಿದೆ ಅಂತಕ್ಕಂಥದ್ದು, ಅರಣ್ಯ ಪ್ರದೇಶಗಳನ್ನ ಪಾರ್ಕ್ನ ಕಾಣ್ಬೋದು. ಆದ್ರೆ 50+5 ಇನ್ ಕರ್ನಾಟಕ ಅಂತಿದೆ. ಏನು ಟೈಗರ್ ರಿಸರ್ವ್ ಇನ್ ಇಂಡಿಯಾ, ಇಂಡಿಯಾದಲ್ಲಿರ್ತಕ್ಕಂಥ 50ರಲ್ಲಿ ಕರ್ನಾಟಕದಲ್ಲಿ ಎಷ್ಟಿದೆ ಅಂತಕ್ಕಂಥ ಪ್ರಶ್ನೆ ನಿಮಗೆ ಕೇಳಿದೆ. ಕೆಲವೊಂದು ಎಕ್ಸಾಂಪಲ್ ಕೇಳಿದಾನೆ, 5 ಇದೆ. ಇದನ್ನ ಲಾಸ್ಟ್ ಜಿಯೋಗ್ರಫಿ ಒಂದು ವಿಡಿಯೋದಲ್ಲಿ ನಂಜನಾಯಕ್ ಸರ್ ಇದ್ರ ಬಗ್ಗೆ ವಿವರವಾಗಿ ಮಾತಾಡಿದ್ರು. ಹಾಗಾಗಿ ನೀವು ಆ ವಿಡಿಯೋನ ನೋಡ್ಬೋದು, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇರ್ತದೆ. ಈಗ ನಾನು ಈ ಜನರಲ್ ನಾಲೆಡ್ಜ್ ಅಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ನೋಡೋದಾದ್ರೆ, ಹಾಗಾದ್ರೆ ಸರ್ ಈ ಪ್ರಾಜೆಕ್ಟ್ ಟೈಗರ್ ಅನ್ನ ಅಡ್ಮಿನಿಸ್ಟ್ರೇಷನ್ ಮಾಡೋದು ಯಾವುದು ಅಂತ ಕೇಳಿದ್ರೆ NTCA ಅಂತ. ಯಾವುದು? NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನಿದೆ, ಇದು ಈ ಪ್ರಾಜೆಕ್ಟ್ ಟೈಗರ್ ಅನ್ನ ಏನ್ ಮಾಡುತ್ತೆ, ಒಂದು ಮುನ್ನಡೆಸ್ತಾ ಬರುತ್ತೆ. ಸರ್ ಹಾಗಾದ್ರೆ ಇದು ಯಾವಾಗ ಸ್ಟಾರ್ಟ್ ಆಯ್ತು? ಡಿಸೆಂಬರ್ 2005 ಅಲ್ಲಿ ಇದು ಸ್ಟಾರ್ಟ್ ಆಯ್ತು, ಡಿಸೆಂಬರ್ 2005 ಅಲ್ಲಿ. ಹಾಗಾದ್ರೆ ಈ 50 ಟೈಗರ್ ಕನ್ಸರ್ವೇಷನ್ ಅಲ್ಲಿ ಅಥವಾ ಕನ್ಸರ್ವೇಷನ್ಸ್ ಅಲ್ಲಿ ನಮಗೆ ಬೇಕಾದಂತ ಮುಖ್ಯ ಅಂಶ ಏನು, ಹುಲಿ ಮೀಸಲು ಅಭಯಾರಣ್ಯಗಳಿಗೆ ಸಂಬಂಧಿಸಿದಂತೆ ಫಸ್ಟ್ ಯಾವ್ದಾಗಿದ್ದು ಅಂತ ನೋಡಿ. ಭಾರತದಲ್ಲಿ ಫಸ್ಟ್ ಆಗಿದ್ದು ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ಜಿಮ್ ಕಾರ್ಬೆಟ್. ಈ ಜಿಮ್ ಕಾರ್ಬೆಟ್ ಉತ್ತರಾಖಂಡದಲ್ಲಿದೆ. ಇದು 1973 ಮತ್ತೆ 74 ಈ ಸಂದರ್ಭದಲ್ಲಿ ಆದಂಥದ್ದು. ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ವರ್ಕ್ ಮಾಡೋದಕ್ಕೆ ಇದು ಸ್ಟಾರ್ಟ್ ಮಾಡ್ತು. ಮೊದಲನೇದಾಗಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಏಕ್ ಸರ್ ಇದು ವಿಶೇಷತೆ ಅಂತ ನಾವು ನೋಡೋದಾದ್ರೆ ನೋಡಿ, ಅಲ್ಲಿ 215 ಅಂತ ಹಾಕಿದ್ನಿ, ಅದು ಟೈಗರ್ ಸಂಖ್ಯೆ. ಜಿಮ್ ಕಾರ್ಬೆಟ್ ಇರ್ತಕ್ಕಂತಹ ಹುಲಿಗಳ ಸಂಖ್ಯೆ ಎಷ್ಟು ಅಂದ್ರೆ 215. ಯಾಕೆ ಅಂದ್ರೆ ಇಡೀ ಭಾರತದಲ್ಲಿರ್ತಕ್ಕಂತಹ 50 ಏನು ಹುಲಿ ಮೀಸಲು ಅಭಯಾರಣ್ಯಗಳಲ್ಲಿ ನಾವು ಗಮನಿಸಬಹುದಾದಂತಹ ಟೈಗರ್ ಡೆನ್ಸಿಟಿ ಜಾಸ್ತಿ ಇರ್ತಕ್ಕಂತಹ ಒಂದು ಈ ಟೈಗರ್ ಕನ್ಸರ್ವೇಷನ್ಸ್ ಯಾವುದು ಅಂತ ಕೇಳ್ಬೋದು. ಯಾಕೆ ಅಂದ್ರೆ ಈ ಹುಲಿ ಸಾಂದ್ರತೆಗಳು ಹೆಚ್ಚು ಭಾರತದಲ್ಲಿ ಇರ್ತಕ್ಕಂಥದ್ದು ಎಲ್ಲಿದೆ ಅಂದ್ರೆ ಆ ಜಿಮ್ ಕಾರ್ಬೆಟ್ ಅಲ್ಲಿ. ಆ ಜಿಮ್ ಕಾರ್ಬೆಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೆಸರದು, ಒಬ್ಬ ಮಹಾನ್ ಬೇಟೆಗಾರ. ಅವನು ಬೇಟೆಗಾರಕ್ಕೆ ತುಂಬಾ ಪ್ರಖ್ಯಾತಿ ಆದವನು, ಅವನ ಹೆಸರನ್ನೇ ಆ ಜಿಮ್ ಕಾರ್ಬೆಟ್ಗೆ ಇಡಲಾಗಿದೆ. ಹಾಗಾದ್ರೆ ಸರ್ ಇತ್ತೀಚೆಗೆ 2018 ಕೊನೆಯದಾಗಿ ಆಗಿರ್ತಕ್ಕಂತಹ ಒಂದು ಟೈಗರ್ ರಿಸರ್ವ್ ಯಾವುದು ಅಂತ ಕೇಳ್ಬೋದು. ಕಮಲಾಂಗ್ ಅಂತಕ್ಕಂಥದ್ದು ಅರುಣಾಚಲ ಪ್ರದೇಶದಲ್ಲಿದೆ. ಹಾಗಾದ್ರೆ ನಾವೀಗ ಪ್ರಾಜೆಕ್ಟ್ ಟೈಗರ್ ಯಾರನ್ನ ಇದನ್ನ ನಿರ್ದೇಶನ ಮಾಡ್ತಾರೆ ಮತ್ತೆ ಕಂಟ್ರೋಲ್ ಮಾಡ್ತಾರೆ ಮತ್ತೆ ಯಾವಾಗ ಸ್ಟಾರ್ಟ್ ಆಯ್ತು, ಭಾರತದಲ್ಲಿ ಒಟ್ಟಿರ್ತಕ್ಕಂಥ ಒಟ್ಟು ಈ ಟೈಗರ್ ಮೀಸಲು ಅರಣ್ಯ ಪ್ರದೇಶಗಳು ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಾಯ್ತು ಈ ಸ್ಲೈಡ್ಸ್ ಅಲ್ಲಿ. ಹಾಗಾದ್ರೆ ನೆಕ್ಸ್ಟ್ ನಾವು ಈ ಹುಲಿ ಯಾವಾಗ ಆಯ್ತು ಅಂತ ಗೊತ್ತಾದ ಮೇಲೆ ಮುಂದೆ ನೋಡ್ಬೇಕಾದಂತ ಇಂಪಾರ್ಟೆಂಟ್ ಈ ಟೈಗರ್ ಸೆನ್ಸಸ್ ಪಾಪ್ಯುಲೇಷನ್ ಏನಿದೆ. ಈ ಟೈಗರ್ ಸೆನ್ಸಸ್ ಪಾಪ್ಯುಲೇಷನ್ ಅಲ್ಲಿ ನಾವು ಏನೆಲ್ಲ ವರ್ಕ್ ಮಾಡ್ಬೋದು ನೋಡಿ. 2018ರ ಈ ಹುಲಿ ಗಣತಿಯನ್ನ 2019ರಲ್ಲಿ ಬಿಡುಗಡೆ ಮಾಡಲಾಯಿತು, 2018. ಪ್ರಶ್ನೆ ಈಗ ಬರ್ಬೋದು, ಸರ್ ಹಾಗಾದ್ರೆ ಮೊದಲ ಹುಲಿ ಗಣತಿ ಯಾವಾಗ ನಡೀತು ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ನೋಡಿ, ಈಗ ಪ್ರಸ್ತುತ ನಡೀತಕ್ಕಂಥದ್ದು 4ನೇ ಟೈಗರ್ ಸೆನ್ಸಸ್ ಆದ್ರೆ 2006ರಲ್ಲಿ ಫಸ್ಟ್ ಆಯ್ತು, 2010ರಲ್ಲಿ ಎರಡನೇದಾಯ್ತು, 2014ರಲ್ಲಿ 3ನೇ ಈ ಹುಲಿ ಗಣತಿ ಆಯ್ತು ಅಂತಕ್ಕಂಥ. ಹಾಗಾದ್ರೆ ಲಾಸ್ಟ್ KS ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತ ನಾವು ನೋಡೋದಾದ್ರೆ 2014 ಅಲ್ಲಿ 2015ರ KS ಎಕ್ಸಾಮ್ಗೆ ಕೇಳಿದ್ದಂತ ಪ್ರಶ್ನೆ ನೋಡಿ. 2014ರಲ್ಲಿ ನಂಬರ್ ಆಫ್ ಟೈಗರ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಇದ್ದಂತಹ ಹುಲಿಗಳ ಸಂಖ್ಯೆ ಎಷ್ಟು ಅಂದ್ರೆ 2226 ಹುಲಿಗಳು 2014ರಲ್ಲಿ ಇತ್ತು. ಹಾಗೆ 406 ಹುಲಿಗಳು ಕರ್ನಾಟಕದಲ್ಲಿತ್ತು. ಅದು 2015ರ KS ಪರೀಕ್ಷೆಯಲ್ಲಿ ಬಂದಂತ ಹೈಯೆಸ್ಟ್ ಹುಲಿಗಳನ್ನು ಹೊಂದಿರತಕ್ಕಂಥ ಸ್ಟೇಟ್ ಯಾವುದು ಅಂತ ಬಂದಿತ್ತು ಕರ್ನಾಟಕ. ಆದ್ರೆ ನಮಗೆ ಈಗ ಕೇಳ್ಬೋದಾದಂತ ಪ್ರಶ್ನೆ 2018 ರಿಪೋರ್ಟ್.
ಟೈಗರ್ ಸೆನ್ಸಸ್ 2018 ರಿಪೋರ್ಟ್. ನೋಡಿ, 2018ರಲ್ಲಿ ಇರ್ತಕ್ಕಂಥ ಒಟ್ಟು ಹುಲಿಗಳು ಈ ಭಾರತದಲ್ಲಿ ಅಂದ್ರೆ 2967 ಟೈಗರ್ ಇರ್ತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ. ಹಾಗಾದ್ರೆ ಹೈಯೆಸ್ಟ್ ಟೈಗರ್ ಇರ್ತಕ್ಕಂತಹ ಸ್ಟೇಟ್ ಯಾವುದು ಅಂತ ಕೇಳ್ಬೋದು. ಅಂದ್ರೆ ಟೈಗರ್ ಸ್ಟೇಟ್ ಅಂತ ಯಾವುದಕ್ಕೆ ನಾವು ನಾಮಕರಣ ಮಾಡಿದ್ವಿ, ಹೈಯೆಸ್ಟ್ ಇರ್ತಕ್ಕಂಥ ಸ್ಟೇಟ್ ಯಾವುದು ಅಂತ 2018ರ ಒಂದು ಸೆನ್ಸಸ್ ಪ್ರಕಾರ ಪ್ರಶ್ನೆ ಬರ್ಬೋದು. ಮಧ್ಯಪ್ರದೇಶ್ ಟೈಗರ್ ಸ್ಟೇಟ್ ಅಂತ ಕರೀತೀವಿ. ಹಾಗಾದ್ರೆ ನೆಕ್ಸ್ಟ್ ಹುಲಿ ಗಣತಿ ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಬರ್ಬೋದು. 2022ಕ್ಕೆ ನೆಕ್ಸ್ಟ್ ಹುಲಿ ಗಣತಿ ಆಗ್ತದೆ. ಹಾಗಾದ್ರೆ ಇಡೀ ವಿಶ್ವದಲ್ಲೇ ಹೈಯೆಸ್ಟ್ ಹುಲಿಗಳಿರ್ತಕ್ಕಂಥ ದೇಶ ಯಾವುದು ಅಂತ ಪ್ರಶ್ನೆ ಬಂದಿದೆ. ಹೈಯೆಸ್ಟ್ ನಂಬರ್ ಆಫ್ ಟೈಗರ್ ಯಾವ ಕಂಟ್ರಿಯಲ್ಲಿ ಇದೆ ಅಂತ ನೋಡಿ. ವಿಶ್ವದಲ್ಲೇ 70% ಹುಲಿಗಳಿರೋದು ಭಾರತದಲ್ಲಿ. ಹಾಗಾಗಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ದೇಶ ಭಾರತ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಹಾಗಾದ್ರೆ 2018ರ ಫಲಿತಾಂಶ ಘೋಷಣೆಯ ಪ್ರಕಾರ ಅಥವಾ 2018ರ ರಿಪೋರ್ಟ್ ಅನ್ನ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದು ಯಾವ ದಿನಾಂಕ ಅಂತ ಪ್ರಶ್ನೆ ಬರ್ಬೋದು. ಸ್ನೇಹಿತರೆ, ಜುಲೈ 29, 2019ರಂದು ಇದು ಘೋಷಣೆ ಆಯಿತು. ಇದು ನೆನಪಿರಲಿ. ಟೈಗರ್ ಸೆನ್ಸಸ್ ಫಸ್ಟ್ ಯಾವಾಗ ಆಯ್ತು ಅಂತ ಹೇಳಿದೆ. 2014 ಟೈಗರ್ ಸೆನ್ಸಸ್ ಬಗ್ಗೆನೂ ಮಾತಾಡಿದೆ. 2018 ಈಗಾಗಿರ್ತಕ್ಕಂಥ ಟೈಗರ್ ಸೆನ್ಸಸ್ ಅಲ್ಲಿ ನಂಬರ್ ಆಫ್ ಟೈಗರ್ ಇನ್ ಇಂಡಿಯಾ ಅಂಡ್ ಮಧ್ಯಪ್ರದೇಶ್ ಬಗ್ಗೆ ಮಾತಾಡಿದೆ. ಆದ್ರೆ ಪ್ರಶ್ನೆ ಕೇಳುವ ವಿಧಾನ ಈಗ ಚೇಂಜ್ ಆಗುತ್ತೆ. ಹೇಗ್ ಬರ್ಬೋದು ಪ್ರಶ್ನೆ ನೋಡಿ. ಕ್ರೊನಾಲಜಿಕಲ್ ಆರ್ಡರ್ಲಿ ಟೈಗರ್ ಗಳನ್ನ ಕೇಳ್ಬೋದು. ಹೈಯೆಸ್ಟ್ ಇಂದ ಲೋಯೆಸ್ಟ್ ವರೆಗೆ ಕೇಳ್ಬೋದು. ಹೈಯೆಸ್ಟ್ ಸ್ಟೇಟ್ ಇಂದ ಲೋಯೆಸ್ಟ್ ಸ್ಟೇಟ್ ಅನ್ನ ಗುರುತಿಸಿ ಅಂತ ಕೇಳ್ಬೋದು, ಅಥವಾ ಟಾಪ್ 3 or 4, 5 ಸ್ಟೇಟ್ ಅನ್ನ ಗುರುತಿಸಿ ಅಂತ ಕೇಳ್ಬೋದು. ಈಗ ಒಂದು ಗಮನದಲ್ಲಿರಲಿ, ಎಷ್ಟನೇ ತಾರೀಕು ಈ ಫಲಿತಾಂಶ 18ರದ ಪ್ರಕಟ ಆಯಿತು ಅಂದ್ರೆ 2019 ಜುಲೈ 29. ಓಕೆ ಸ್ನೇಹಿತರೆ, ಇಲ್ಲೊಂದು ಮ್ಯಾಪ್ ಕಾಣ್ತಾ ಇದೆ ನಿಮ್ಗೆ. ಸ್ಟೇಟ್ ವೈಸ್ ಅಂದ್ರೆ ಬಂಗಾಳ ಟೈಗರ್ ಪಾಪ್ಯುಲೇಷನ್ ಎಲ್ಲೆಲ್ಲಿದೆ ಅಂತಕ್ಕಂಥ ನೋಡಿ. ಹೈಯೆಸ್ಟ್ ಇರ್ತಕ್ಕಂಥದ್ದು ನಿಮಗೆ ಇಂಡಿಯಾದಲ್ಲಿದೆ. 2967 ಟೈಗರ್ಸ್ ಇದೆ. ಅಲ್ಲಿ ಸ್ಟೇಟ್ ಅಲ್ಲಿ ಕಲರ್ಗಳು ಚೇಂಜ್ ಆಗಿದೆ ಈ ಸ್ಲೈಡ್ಸ್ ಅಲ್ಲಿ ನೋಡಿ. ಟೋಟಲ್ ಈಗ ಮಧ್ಯಪ್ರದೇಶದಲ್ಲಿ ಎಷ್ಟಿದೆ ಅಂತ ಹೇಳಿದೆ. ಫಸ್ಟ್ ಇರ್ತಕ್ಕಂಥದ್ದು ಇಡೀ ಇಂಡಿಯಾದಲ್ಲಿ 526. ಹಾಗೆ ಸೆಕೆಂಡ್ ಹೈಯೆಸ್ಟ್ ಎಲ್ಲಿದೆ ಅಂತ ನೋಡಿ, ಅಲ್ಲಿ ಕರ್ನಾಟಕದಲ್ಲಿದೆ 524. ಹಾಗಾದ್ರೆ ಥರ್ಡ್ ಹೈಯೆಸ್ಟ್ ಎಲ್ಲಿದೆ? ಉತ್ತರಾಖಂಡಲ್ಲಿದೆ. ಮೇಲ್ಭಾಗದಲ್ಲಿ ಉತ್ತರಾಖಂಡಲ್ಲಿದೆ, ಅಲ್ಲಿ 442 ಇದೆ. ಹಾಗಾದ್ರೆ ಈ ಫೋರ್ತ್ ಹೈಯೆಸ್ಟ್ ಎಲ್ಲಿದೆ? ಸ್ಟೇಟ್ ಆಫ್ ಮಹಾರಾಷ್ಟ್ರದಲ್ಲಿದೆ, 312 ಇದೆ. ನೆಕ್ಸ್ಟ್ ಫಿಫ್ತ್ ಹೈಯೆಸ್ಟ್ ಎಲ್ಲಿದೆ ಟೈಗರ್ಸ್ ಅಂತ ನೋಡಿದ್ರೆ ತಮಿಳುನಾಡಲ್ಲಿದೆ, 264. ಈ ಟಾಪ್ 5 ಸ್ಟೇಟ್ಗಳನ್ನು ನಿಮಗೆ ಕೇಳ್ಬೋದು. ಇದು ನಿಮ್ಮ ಗಮನದಲ್ಲಿ ಇರಲಿ. ಈಗ ನಮಗೆ ಟೈಗರ್ ಸೆನ್ಸಸ್ ನೋಡಿದ್ವಿ. ಟೈಗರ್ ಸೆನ್ಸಸ್ ಆದ್ಮೇಲೆ ಟಾಪ್ 5 ಸ್ಟೇಟ್ಗಳನ್ನ ಮ್ಯಾಪ್ ಅಲ್ಲಿ ನೋಡಿದ್ವಿ. ಖಂಡಿತ ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್, ನಿಮಗೆ ಗಮನದಲ್ಲಿ ಇರಲಿ. ಈಗಾಗಲೇ ಹೆಚ್ಚು ಪ್ರಶ್ನೆಗಳು ಈ ವಿಭಾಗದಲ್ಲಿ ಬಂದಿದೆ. KPSC ಮತ್ತೆ KSP ಅಂಡ್ ಗ್ರೂಪ್ C ಎಕ್ಸಾಮ್ಗಳಲ್ಲೂ ಸಹ ಪ್ರಶ್ನೆಗಳು ಬಂದಿದೆ, ನಿಮ್ಮ ಗಮನದಲ್ಲಿ ಇರಲಿ. ಸರ್, ಈಗ ಟೈಗರ್ ಅಂದ್ರೆ ನ್ಯಾಷನಲ್ ಅನಿಮಲ್ ಬಗ್ಗೆನೇ ಇಷ್ಟೆಲ್ಲ ಮಾಹಿತಿ ಇದೆ ಅಂದ್ರೆ ಇನ್ನೂ ಪ್ರಶ್ನೆಗಳು ಬರುವಂತ ಚಾನ್ಸಸ್ ಇದೆ. ಮುಂದುವರೆದು ಇನ್ನೂ ಏನ್ ಪ್ರಶ್ನೆ ಬರ್ಬೋದು? ಇಲ್ಲೊಂದು ಪ್ರಶ್ನೆ ಈಗ ಬಂದಿದೆ. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ನಾವು ಎಂದು ಆಚರಣೆ ಮಾಡ್ತೀವಿ? ಇಂಟರ್ನ್ಯಾಷನಲ್ ಟೈಗರ್ ಡೇ ಇಸ್ ದ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಫ್ರಮ್ ದ ಫಾಲೋಯಿಂಗ್ ಅಂತ ಇದೆ. ಅಲ್ಲಿ 4 ಆಪ್ಷನ್ಸ್ ಇದೆ. ತುಂಬಾ ಜನಕ್ಕೆ ಈಗ ಜೂನ್, ಜುಲೈ ಅಥವಾ ಡಿಸೆಂಬರ್, ಆಗಸ್ಟ್ ಏನೆಲ್ಲ ಒಂದೇ ತರ ಇದೆಯಲ್ಲ 29 ಪ್ರಶ್ನೆ. 4 ಆಪ್ಷನ್ಸ್ ಇದೆ. ಡಿಸೆಂಬರ್ 29 ಇದೆ, ಜುಲೈ 29 ಇದೆ, ಮತ್ತೆ ಜೂನ್ 29 ಇದೆ, ಮತ್ತೆ ಆಗಸ್ಟ್ 29 ಇದೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ 2 ಜುಲೈ 29. ಯಾಕೆ ಅಂತ ಹೇಳ್ತೇನೆ, ಯಾಕೆ ಅಂತ ಮುಂದೆ ಹೇಳ್ತೇನೆ. ಜುಲೈ 29 ಅನ್ನ ನಾವು ಅಂತಾರಾಷ್ಟ್ರೀಯ ಹುಲಿ ದಿನ ಅಂತ ಕರೀತೇವೆ. ಈಗ ರೈಟ್ ಆನ್ಸರ್ ಆದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಉಳಿದಿರ್ತಕ್ಕಂಥ 3 ಆಪ್ಷನ್ಸ್ ಅಲ್ಲಿ ಪ್ರಶ್ನೆ ಬರಬಹುದು. ಸರ್, ಡಿಸೆಂಬರ್ 29 ಆಗಾದ್ರೆ ಯಾವ ದಿನ? ವಿಶ್ವ ಮಾನವ ದಿನ ಅಂತ ಕರೀತೇವೆ. ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಅಂತ ಹೇಳಿ ವೈಚಾರಿಕ ಕವಿ ಅಂತ ಖ್ಯಾತಿ ಪಡೆದ ಕುವೆಂಪು ಅವರ ಜನ್ಮದಿನ 1904 ಡಿಸೆಂಬರ್ 29 ಅವರು ಜನನ ದಿನ. ಹಾಗಾಗಿ ಅದನ್ನ ವಿಶ್ವ ಮಾನವ ದಿನ ಅಂತ ಕರೀತೇವೆ. ಆಪ್ಷನ್ ಫಸ್ಟ್ ಅನ್ನ ಡಿಸೆಂಬರ್ 29, ಆಪ್ಷನ್ 2 ಜುಲೈ 29 ಟೈಗರ್ಸ್ ಡೇ. ಸರ್, ಹಾಗಾದ್ರೆ ಆಪ್ಷನ್ 3 ಜೂನ್ 29 ಯಾವ ದಿನ ಅಂತ ಕೇಳೋದು. ನೋಡಿ, ನಮ್ಮ ದೇಶದ ಸ್ಟ್ಯಾಟಿಸ್ಟಿಕಲ್ ಅಂತ ಏನ್ ಕರಿತೀವಿ, ಅಥವಾ ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಅಂತ ಯಾರು ಕರಿತೀವಿ, PC ಮಹಲನೋಬಿಸ್ ಇದಾರಲ್ವಾ, ಆ ಮಹಲನೋಬಿಸ್ ಅವರ ಬರ್ತ್ಡೇ
ಹಾಗಾಗಿ ಅದನ್ನ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇ ಅಂತ ಕರಿತೀವಿ, ರಾಷ್ಟ್ರೀಯ ಸಾಂಖ್ಯಿಕ ದಿನ ಅಂತ ಕರಿತೀವಿ ಜೂನ್ 29 ಅನ್ನು. ಹಾಗೆ ತುಂಬಾ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥದ್ದು 4th ಆಪ್ಷನ್ಸ್ ಅಲ್ಲಿ ಆಗಸ್ಟ್ 29. ಸರ್ ಆಗಸ್ಟ್ 29 ಯಾರ ಬರ್ತ್ಡೇ, ಯಾವ ದಿನ ಅಂತ ಕರಿತೀವಿ? ನಾನು ಅಲ್ಲೇ ಫಸ್ಟ್ ವಿಡಿಯೋಗಳಲ್ಲಿ ನೋಡಿದ್ದೀನಿ, ದಯಮಾಡಿ ನನ್ನ GK ವಿಡಿಯೋಗಳೇನಿದೆ ಅದನ್ನ ನೀವು ಕರೆಕ್ಟ್ ನೋಡ್ತಾ ಬನ್ನಿ. ನಾನು ಕಾನ್ಸೆಪ್ಟ್ ಕೊಡೋದ್ರ ಜೊತೆಗೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂಥ ಕಂಟೆಂಟ್ ಸಿಲೆಬಸ್ ಅಷ್ಟು ಹೇಳಿರ್ತೇನೆ. ಡೇಸ್ಗಳ ಬಗ್ಗೆ 2 ವಿಡಿಯೋಗಳನ್ನು ಬಿಟ್ಟಿದ್ದೀನಿ, ಬ್ರಿಕ್ಸ್ ಬಗ್ಗೆ ಮಾತಾಡಿದ್ದೀನಿ, ಮತ್ತೆ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಮಾತಾಡಿದ್ದೀನಿ, ಮತ್ತೆ ಒಲಿಂಪಿಕ್ಸ್ ಅಂದ್ರೆ ಎಷ್ಟೆಲ್ಲ ಗೇಮ್ಸ್ ಬರುತ್ತೆ ಒಲಿಂಪಿಕ್ಸ್ ಒಂದನ್ನು ಮಾತಾಡಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಉಳಿದಿದ್ದು ಮಾತಾಡ್ತೀನಿ. ಈಗ ಆಗಸ್ಟ್ 29 ನೋಡೋದಾದ್ರೆ, ಈ ಆಗಸ್ಟ್ 29 ಅನ್ನು ನಾವು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಕರಿತೀವಿ. ಈ 4ಕ್ಕೆ ಸಂಬಂಧಿಸಿದಂತೆ ಮತ್ತೆ ಒಂದ್ಸರಿ ಮಾತಾಡೋಣ. ನೋಡಿ, ಇದು ಯಾರು ಬರ್ತ್ಡೇ? ಫೀಲ್ಡ್ ಆಫ್ ಹಾಕಿಯಲ್ಲಿ ಹೆಸರು ಮಾಡಿರ್ತಕ್ಕಂತಹ ಧ್ಯಾನ್ ಚಂದ್ ಅವರ ಬರ್ತ್ಡೇ. ಯಾವುದು? ಆಗಸ್ಟ್ 29 ಅನ್ನು ನಾವು ಧ್ಯಾನ್ ಚಂದ್ ಅವರ ಹೆಸರಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಫ್ರೆಂಡ್ಸ್, ಪ್ರಶ್ನೆ ಇನ್ನೂ ಮುಂದುವರೆದು ಬರ್ಬೋದು. ಈಗ ಟೈಗರ್ ಡೇ ಅಂತ ಗೊತ್ತಾಯ್ತು, ಜುಲೈ 29 ಅನ್ನ ನಾವು ಯಾವ ವರ್ಷದಿಂದ ಅಂತಾರಾಷ್ಟ್ರೀಯ ಹುಲಿ ದಿನ ಅಂತ ಆಚರಣೆ ಮಾಡೋದಿಕ್ಕೆ ಆರಂಭ ಮಾಡಿದ್ವಿ ಅಂತ ಕೇಳ್ಬೋದು. ರಷ್ಯಾದಲ್ಲಿ ನಡೆದಂತಹ ಯಾವ ಸೆಂಟ್ ಪೀಟರ್ಸ್ಬರ್ಗ್ ಟೈಗರ್ ಶೃಂಗಸಭೆಯಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಣೆ ಮಾಡಲಾಯಿತು. ಇದು ಅಪ್ಲೈಡ್ ಕ್ವಶನ್ಸ್ ಬಂದಾಗ ಬರಬಹುದು. ಒಂದು ಪ್ರಶ್ನೆಯನ್ನು ಹಿಂಗೆ ಕೇಳಬಹುದು, ಹುಲಿಗಳಿಗೆ ಸಂಬಂಧಿಸಿದಂತೆ ಅಥವಾ ಹುಲಿ ಗಣತಿಗೆ ಸಂಬಂಧಿಸಿದಂತೆ ಇದು ಯಾವುದು ಸರಿಯಾಗಿದೆ? ಅಥವಾ ಹುಲಿ ಅಂತಕ್ಕಂಥ ಒಂದು ನೇಮ್ ಕೊಟ್ಟು AB ಸರಿಯಾಗಿದೆ, BC ಸರಿಯಾಗಿದೆ ಅಂತ ಕೊಟ್ಟಾಗ ಸ್ಟೇಟ್ಮೆಂಟ್ ವೈಸ್ ಹೋದಾಗ ನೀವು ಇದನ್ನು ಕಂಡುಕೊಂಡಿರ್ಕೋಬೇಕು. ಯಾವಾಗಿಂದ ಸ್ಟಾರ್ಟ್ ಆಯಿತು? ರಷ್ಯಾ ಶೃಂಗಸಭೆಯಿಂದ 2010 ನಲ್ಲಿ ನಾವು ಮೊದಲ ಬಾರಿಗೆ ಜುಲೈ 29 ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತ ಆಚರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಕ್ಕಂಥದ್ದು ನೋಡ್ಬೋದು. ಈಗ ನಾನು ನ್ಯಾಷನಲ್ ಸಿಂಬಲ್ ಅಲ್ಲಿ ಇದುವರೆಗೆ ಇಷ್ಟೋ ತನಕ ಮಾತಾಡಿದ್ದು ಬರೀ ಹುಲಿ ಬಗ್ಗೆ. ನ್ಯಾಷನಲ್ ಅನಿಮಲ್ ಟೈಗರ್ ಏನಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡಿದೆ. ಹಾಗೆ ನ್ಯಾಷನಲ್ ಅನಿಮಲ್ ಬಗ್ಗೆ 2-3 ಕ್ವಶನ್ಸ್ಗಳು ಇತ್ತೀಚಿನ ಪರೀಕ್ಷೆಯಲ್ಲಿ ನಾನು ನೋಡಿದೆ. ಅದು ಯಾವುದು ಅಂತಕ್ಕಂಥದ್ದನ್ನು ನಾನು ನೋಡೋದಾದ್ರೆ, ನ್ಯಾಷನಲ್ ಹೆರಿಟೇಜ್ ಅನಿಮಲ್ಲು, ನೆಕ್ಸ್ಟ್ ಅದಾದ್ಮೇಲೆ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ಲು ಅಂಡ್ ದೆನ್ ನ್ಯಾಷನಲ್ ರೆಪ್ಟೈಲ್ಸ್. ಈ 3 ಬಗ್ಗೆನೂ ಸಹ ಇವತ್ತು ಮಾತಾಡ್ತೀವಿ. ನೋಡಿ, ನಮ್ಮ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಯಾವುದು ಅಂತ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಯಾವುದು ಅಂತ ಕೇಳಿ. ನೋಡಿ, ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಯಾವುದು ಅಂದ್ರೆ ಆನೆ, ಎಲಿಫೆಂಟ್. ಸರ್, ಹಾಗಾದ್ರೆ ಆನೆಗೆ ಸಂಬಂಧಿಸಿದಂತ ಪ್ರಶ್ನೆ ಏನೆಲ್ಲ ಬರ್ಬೋದು ಅಂತಕ್ಕಂಥದ್ದು ನೋಡೋದಾದ್ರೆ, ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಆಗಿ ಆನೆಯನ್ನ ನಾವು 2010ರಲ್ಲಿ ಏನ್ ಮಾಡಿದ್ವಿ? ಪರಿಗಣಿಸಿದ್ವಿ ಅಥವಾ ಗುರುತಿಸಿದ್ವಿ. ನೋಡಿ, ವರ್ಲ್ಡ್ ಹೆರಿಟೇಜ್ ಸೈಟ್ ಬೇರೆ, ಅದನ್ನ ನಾನು ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ 3 ಪ್ಲೇಸ್ಗಳ ಬಗ್ಗೆ ಪ್ರಶ್ನೆ ಬಂದಿದೆ. ಇನ್ನು ಹಂಪೆ ಮತ್ತೆ ಪಟ್ಟದಕಲ್ಲು ಮತ್ತು ವೆಸ್ಟರ್ನ್ ಘಾಟ್ಸ್, ಈ 3 ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇರ್ತಕ್ಕಂಥ ಕರ್ನಾಟಕದ ಪ್ಲೇಸ್ಗಳು. ಹಾಗಾದ್ರೆ 2010ರಲ್ಲಿ ಆನೆಯನ್ನ ಒಂದು ಪಾರಂಪರಿಕ ಪ್ರಾಣಿ ಅಂತ ನಾವು ಗುರುತಿಸಿದ್ರೆ, ಈ ಆನೆಯ ಮೇಲೆ ಬರ್ತಕ್ಕಂಥ ಮತ್ತೆ ಈ ಎಲಿಫೆಂಟ್ ಸೆನ್ಸಸ್ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಕರೆಂಟ್ ಅಫೈರ್ಸ್ ಅಲ್ಲಿ ಕವರ್ ಮಾಡ್ತಾ ಪ್ರಯತ್ನ ಪಟ್ಟಿದ್ದೀನಿ. ಹಾಗಾದ್ರೆ ಈಗ ಟೈಗರ್ ಪ್ರಾಜೆಕ್ಟ್ ಆಯ್ತು, ಈಗ ಎಲಿಫೆಂಟ್ ಪ್ರಾಜೆಕ್ಟ್, ಈ ಯೋಜನೆ ಯಾವಾಗ ಸ್ಟಾರ್ಟ್ ಆಯ್ತು? ಲಾಂಚ್ಡ್ 1992, 1992ರಲ್ಲಿ ಇದು ಸ್ಟಾರ್ಟ್ ಆಯ್ತು ಅಂತಕ್ಕಂಥದ್ದು ನಾವು ಗಮನಿಸಬಹುದು. ಹಾಗಾದ್ರೆ ಸರ್, ಈಗ ನಾನು ಟೈಗರ್ ಡೇ ಅನ್ನ ಹೇಳಿದೆ. ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಎಲಿಫೆಂಟ್ ಡೇ ಅನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ನೋಡಿ, ಇಂಟರ್ನ್ಯಾಷನಲ್ ಎಲಿಫೆಂಟ್ ಒಂದು ಡೇ ಅನ್ನ 2012 ಆಗಸ್ಟ್ 12 ನಾವು ಆಚರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಆಗಸ್ಟ್ 12 ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಆಗಸ್ಟ್ 12 ಅಲ್ಲಿ ಇನ್ನೂ 2 ದಿನಗಳು ಇಂಪಾರ್ಟೆಂಟ್ ಆಗಿ ಬರುತ್ತೆ. ನೋಡಿ, ಆಗಸ್ಟ್ 12 ಅನ್ನ ನಾವು ಇಂಟರ್ನ್ಯಾಷನಲ್ ಎಲಿಫೆಂಟ್ ಡೇ ಜೊತೆಗೆ ಆಗಸ್ಟ್ 12 ಅನ್ನ ಇಂಟರ್ನ್ಯಾಷನಲ್ ಯೂತ್ ಡೇ ಅಂತ ಕರಿತೀವಿ. ನ್ಯಾಷನಲ್ ಯೂತ್ ಡೇ ಬೇರೆ, ಜನವರಿ 12, ಆದ್ರೆ ಆಗಸ್ಟ್ 12 ಅನ್ನ ಇಂಟರ್ನ್ಯಾಷನಲ್ ಯೂತ್ ಡೇ ಅಂತ ಕರಿತೀವಿ. ಹಾಗೆ ಆಗಸ್ಟ್ 12 ಅನ್ನ ನ್ಯಾಷನಲ್ ಲೈಬ್ರರಿಯನ್ಸ್ ಡೇ ಅಂತಲೂ ಸಹ ಕರಿತೀವಿ. ಏನು? ರಾಷ್ಟ್ರೀಯ ಗ್ರಂಥಪಾಲಕರ ದಿನ. SR ರಂಗನಾಥ್ ಅವರ ಬರ್ತ್ಡೇ ಅನ್ನು ಸಹ ನಾವು ನ್ಯಾಷನಲ್ ಲೈಬ್ರರಿಯನ್ಸ್ ಡೇ ಅಂತ ಕರಿತೀವಿ. ಇದು ಎಲಿಫೆಂಟ್ಗೆ ಸಂಬಂಧಿಸಿದಂತೆ ನೋಡಿದಂಥ ವಿಷಯಗಳು ಈ ಕಾನ್ಸೆಪ್ಟ್ ಅಲ್ಲಿ ಬರ್ಬೋದು. ಗೋ ಟು ದ ನೆಕ್ಸ್ಟ್ ಪಾಯಿಂಟ್, ಎಲಿಫೆಂಟ್ ಸೆನ್ಸಸ್ 2017 ಅಂತಕ್ಕಂಥ ಪ್ರಶ್ನೆ ನಮಗಿಲ್ಲಿ ಗಮನದಲ್ಲಿ ಇರಬೇಕು. ನೋಡಿ, ಇದು 2012ರಲ್ಲಿ ಈಗ ಲಾಸ್ಟ್ ಎಲಿಫೆಂಟ್ ಸೆನ್ಸಸ್ ನಡೆದಿರೋದು. ಪ್ರತಿ 5 ವರ್ಷಕ್ಕೆ ನಡೆಯುತ್ತೆ. ಭಾರತದ ಆನೆ ಗಣತಿಯನ್ನ ಯಾರು ಮಾಡ್ತಾರೆ ಅಂತಕ್ಕಂಥದ್ದು ನಾವು ನೋಡ್ಬೋದು.
ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥವ್ರು ಇದನ್ನ ಮಾಡ್ಕೊಡ್ತಾರೆ. ಬಟ್ ಹಾಗಾದ್ರೆ ಈ ಎಲಿಫೆಂಟ್ ಎವ್ರಿ 4 ಇಯರ್ಸ್ಗೆ ಟೈಗರ್ ಸೆನ್ಸಸ್ ನಡೆದ್ರೆ, ಎಲಿಫೆಂಟ್ ಸೆನ್ಸಸ್ ನಡೀತಕ್ಕಂಥದ್ದು ಎವ್ರಿ 5 ಇಯರ್ಸ್ಗೆ. ಲಾಸ್ಟ್ 2012 ನಡೆದಿದೆ, ಈಗ 2017 ನಾವೀಗ ಓದ್ತಾ ಇದ್ದೀವಿ. ನೋಡಿ, ಹಾಗಾದ್ರೆ ಭಾರತದಲ್ಲಿರ್ತಕ್ಕಂಥ ಒಟ್ಟು ಆನೆಗಳ ಸಂಖ್ಯೆ ಎಷ್ಟು ಅಂತ ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಬರ್ಬೋದು. 2017 ಸೆನ್ಸಸ್ ಪ್ರಕಾರ, ಎಲಿಫೆಂಟ್ ಸೆನ್ಸಸ್ ಪ್ರಕಾರ, 2017 ಸೆನ್ಸಸ್ ಪ್ರಕಾರ ಟೋಟಲ್ ಭಾರತದಲ್ಲಿರ್ತಕ್ಕಂಥ ಆನೆಗಳ ಸಂಖ್ಯೆ ಎಷ್ಟು ಅಂದ್ರೆ 27,312. ಎಷ್ಟಿದೆ? 27,312 ಆನೆಗಳಿದೆ. ಸರ್, ಹಾಗಾದ್ರೆ ಈ ಪ್ರಾಜೆಕ್ಟ್ ಎಲಿಫೆಂಟ್ ಏನಿದೆ ಅಥವಾ ಎಲಿಫೆಂಟ್ ಪ್ರಾಜೆಕ್ಟ್ ಏನಿದೆ ಮತ್ತೆ ಎಲಿಫೆಂಟ್ ಅಂತಕ್ಕಂತಹ ಈ ಸೆನ್ಸಸ್ ಅನ್ನ ಮಾಡುವಂತ 2 ಸಂಸ್ಥೆಗಳು ಭಾರತದಲ್ಲಿ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಮತ್ತೆ ಬ್ರಾಕೆಟ್ ಅಲ್ಲಿ ಬೋಟ್ಸ್ವಾನ್ ಅಂತ ಹಾಕಿದ್ದೀನಿ. ಆಫ್ರಿಕಾದ ಒಂದು ಕಂಟ್ರಿ ಆದಂತ ಬೋಟ್ಸ್ವಾನ್, ಅಲ್ಲಿ 1,00,000ಕ್ಕಿಂತ ಹೆಚ್ಚು ಆನೆಗಳಿದೆ. ಇಡೀ ವಿಶ್ವದಲ್ಲೇ ಹೆಚ್ಚು ಆನೆಗಳಿರುವ ದೇಶ ಯಾವುದು ಅಂದ್ರೆ ಆಫ್ರಿಕನ್ ಕಂಟ್ರೀಸ್ ಬೋಟ್ಸ್ವಾನ್. ಕೀಪ್ ಯುವರ್ ಮೈಂಡ್. ಅಂಡ್ ಆಲ್ಸೋ ಇಂಡಿಯಾದಲ್ಲಿ ಇರ್ತಕ್ಕಂಥ ಆನೆಗಳು 27,312 ಆನೆಗಳಿದೆ. ಬೋಟ್ಸ್ವಾನ್ ಅಂತಕ್ಕಂಥ ದೇಶದ ಹೆಸರದು ಕಂಟ್ರಿ, ಅಲ್ಲಿ ಹೆಚ್ಚು ಆನೆಗಳು ಇಡೀ ವಿಶ್ವದಲ್ಲಿರೋದು, ಆದ್ರೆ ಹೆಚ್ಚು ಟೈಗರ್ ಇರೋದು ಭಾರತದಲ್ಲಿ. ಹಾಗಾದ್ರೆ ಸರ್, ಈ ಎಲಿಫೆಂಟ್ ಸೆನ್ಸಸ್ ಅನ್ನ ಈ ಬಾರಿ ಯಾರು ನಿರ್ವಹಣೆ ಮಾಡಿದ್ರು ಅಂತಕ್ಕಂಥದ್ದು ನೋಡಿದ್ರೆ ANCF ಅಂತ, ಏಷ್ಯನ್ ನ್ಯಾಚುರಲ್ ಕನ್ಸರ್ವೇಷನ್ ಫೌಂಡೇಶನ್ ಏನಿದೆ ಅದೊಂದು. ನೆಕ್ಸ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇದು ಓದಿರ್ತಿದ್ರ ಬಗ್ಗೆ ಬೆಂಗಳೂರಲ್ಲಿದೆ. ಇವೆರಡೂ ಸಹ ನಡೆಸ್ಕೊಟ್ಟು. ಹಾಗಾದ್ರೆ ನಮ್ಮ ಭಾರತದಲ್ಲಿ ಟಾಪ್ 3 ಹೈಯೆಸ್ಟ್ ಆನೆಗಳಿರ್ತಕ್ಕಂಥ ಸ್ಟೇಟ್ಗಳನ್ನ ಕೇಳ್ಬೋದು. ಯಾವ್ಯಾವ ಸ್ಟೇಟ್ ಅಲ್ಲಿ ಹೈಯೆಸ್ಟ್ ಆನೆಗಳಿದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಕರ್ನಾಟಕದಲ್ಲೇ ಹೈಯೆಸ್ಟ್ ಆನೆಗಳಿರೋದು. ನಂಬರ್ ಆಫ್ ಎಲಿಫೆಂಟ್ಸ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಎಷ್ಟು? 6,049 ಆನೆಗಳಿದೆ. 6,049 ಎಲಿಫೆಂಟ್ ಇನ್ ಕರ್ನಾಟಕ. ಅಂಡ್ ದೆನ್ ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂತ ಕೇಳ್ಬೋದು, ಅಸ್ಸಾಂ. 5,719 ಆನೆಗಳು ಅಸ್ಸಾಂ ಅಲ್ಲಿದೆ. ಹಾಗೆ ಥರ್ಡ್ ಕೇರಳದಲ್ಲಿ ಇರ್ತಕ್ಕಂಥದ್ದು 3,054 ಆನೆಗಳಿರೋದು ಕೇರಳದಲ್ಲಿ. ನೀವು ಗಮನದಲ್ಲಿಟ್ಕೊಳ್ಳಿ, ಟಾಪ್ 3 ನಲ್ಲಿ ಈ 3 ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈಗ ನಾನು ಹುಲಿ ಮತ್ತೆ ಎಲಿಫೆಂಟ್ ಬಗ್ಗೆ ನೋಡಿದೆ, ಮಾಹಿತಿಯನ್ನ ನೀಡಿದೆ. ಇವು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಲಾಸ್ಟ್ ಕೇಸ್ 2017 ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಫಸ್ಟ್ ಪೇಪರ್ ಅಲ್ಲಿ ಕೇಳಿದಂತ ಪ್ರಶ್ನೆ ಯಾವುದು ಅಂದ್ರೆ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಯಾವುದು ಅಂದ್ರೆ ರಾಷ್ಟ್ರೀಯ ಜಲಚರ ಪ್ರಾಣಿ ಗಂಗಾ ನದಿ ಡಾಲ್ಫಿನ್. ನೋಡಿದ್ರೆ ಯಾವತ್ತಾದ್ರೂ ನೋಡಿ. ಈ ಗಂಗಾ ನದಿ ಡಾಲ್ಫಿನ್ ಬಗ್ಗೆ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದು ನೋಡಿ. ಈ ಗಂಗಾ ನದಿ ಡಾಲ್ಫಿನ್ನೇ ಯಾಕೆ ನಾವು ಭಾರತದ ಅಕ್ವಾಟಿಕ್ ಜಲಚರ ಪ್ರಾಣಿ ಅಂತ ಗುರುತಿಸಿದೀವಿ ಅಂತ ಪ್ರಶ್ನೆ ಬರೋದಾದ್ರೆ, ನಮಗೆ 2010 ಮೇ 18 ಇದನ್ನ ಗುರುತಿಸಲಾಗುತ್ತೆ. ಇದು ಒಂದು ಸಸ್ತನಿ ಪವಿತ್ರ ಗಂಗಾ ನದಿಯ ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಗಂಗಾ ನದಿ ಅಂತಕ್ಕಂಥದ್ದೇನಿದೆ ಅದರ ಶುದ್ಧತೆಯಲ್ಲಿ ಇದು ಒಂದು ಮುಖ್ಯವಾದಂತಹ ಒಂದು ಪ್ರಾಣಿಯಾಗಿದೆ, ಗಂಗಾ ನದಿ ಡಾಲ್ಫಿನ್. ಹಾಗಾಗಿ ಇದನ್ನ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಅಂತ ಕರೀತಾರೆ. ಈಗಾಗಲೇ ಇದು ಲಾಸ್ಟ್ KS ಎಕ್ಸಾಮ್ ಅಲ್ಲಿ ಬಂದಿರಬಹುದು. ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆ ಜಾಸ್ತಿ ಆದ್ರೆ ನಿಮಗೆ ಅದು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೂ ಸಹ ಅದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು ಸ್ನೇಹಿತರು. ಹಾಗಾದ್ರೆ ಈಗ ನಾನು ಟೈಗರ್ ಮತ್ತೆ ಎಲಿಫೆಂಟ್ ಮತ್ತೆ ಗಂಗಾ ನದಿ ಡಾಲ್ಫಿನ್ ಬಗ್ಗೆ ನೋಡಿದ್ರೆ, ಇನ್ನೂ ಒಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಕೇಳಿರ್ತಕ್ಕಂಥದ್ದು, ನ್ಯಾಷನಲ್ ರೆಪ್ಟೈಲ್ಸ್ ರಾಷ್ಟ್ರೀಯ ಸರೀಸೃಪ ಯಾವುದು ಅಂತ ಕೇಳ್ಬೋದು. ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? 4 ಆಪ್ಷನ್ಸ್ ಇದೆ. ಮೊಸಳೆ ಇದೆ, ಎರೆಹುಳು ಇದೆ, ಹಲ್ಲಿ ಇದೆ, ಮತ್ತೆ ಕಿಂಗ್ ಕೋಬ್ರಾ ಅಂದ್ರೆ ಕಾಳಿಂಗ ಸರ್ಪದ ಬಗ್ಗೆನೂ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ 4 ಕಿಂಗ್ ಕೋಬ್ರಾ. ಈ ಕಿಂಗ್ ಕೋಬ್ರಾದ ಬಗ್ಗೆನೂ ನಿಮಗೆ ಪ್ರಶ್ನೆ ಕೇಳ್ಬೋದು. ಇದನ್ನ ಸರೀಸೃಪ ಅಂತ ಕರಿತೀವಿ, ಅಂದ್ರೆ ನ್ಯಾಷನಲ್ ರೆಪ್ಟೈಲ್ಸ್ ಅಂತ ಕರಿತೀವಿ. ನೋಡಿ, ಈಗ ಇವತ್ತಿನ ವಿಡಿಯೋದಲ್ಲಿ ನಾವು ಇಷ್ಟು ವಿಷಯಗಳನ್ನು ನೋಡಿದ್ವಿ. ನ್ಯಾಷನಲ್ ಟೈಗರ್, ಎಲಿಫೆಂಟ್ ಅಂದ್ರೆ ನ್ಯಾಷನಲ್ ಟೈಗರ್ಗೆ ನ್ಯಾಷನಲ್ ಅನಿಮಲ್ ಟೈಗರ್, ಹಾಗೆ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಎಲಿಫೆಂಟ್, ಅಂಡ್ ದ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಗಂಗಾ ನದಿ ಡಾಲ್ಫಿನ್, ಅಂಡ್ ದೆನ್ ನ್ಯಾಷನಲ್ ರೆಪ್ಟೈಲ್ಸ್ ಕಿಂಗ್ ಕೋಬ್ರಾಗೆ ಸಂಬಂಧಿಸಿ. ಮುಂದಿನ ವಿಡಿಯೋಗಳಲ್ಲಿ ಇದರ ಉಳಿದ ಪಾರ್ಟ್ಗಳ ಜೊತೆಗೆ ಒಂದು ಸಾರಿ ನಾನು ಜನರಲ್ ಸ್ಟಡೀಸ್ ಅಲ್ಲೂ ಸಹ ಇತಿಹಾಸದಲ್ಲಿ ಕೊಟ್ಟಂಗೆ ಒಂದು ಸಿಲೆಬಸ್ ವೈಸ್ ಸರಣಿಗಳನ್ನು ಕೊಡ್ತಾ ಇದ್ದೀನಿ. ನ್ಯಾಷನಲ್ ಸಿಂಬಲ್ಸ್ ಬಗ್ಗೆ ಇರ್ಬೋದು, ಸ್ಟೇಟ್ ಸಿಂಬಲ್ಸ್ ಬಗ್ಗೆ ಇರ್ಬೋದು, ಅವಾರ್ಡ್ಸ್ ಬಗ್ಗೆ ಇರ್ಬೋದು, ಇನ್ನು ನಮ್ಮ ಏನು ನ್ಯಾಷನಲ್ ಆರ್ಗನೈಸೇಷನ್ ಮಾಡಿಲ್ಲ, ಇಂಟರ್ನ್ಯಾಷನಲ್ ಅಷ್ಟೇ ನಾನು ಮಾತಾಡಿದ್ದೆ, ಬ್ರಿಕ್ಸ್ ಬಗ್ಗೆ. ಈ ತರದ ಎಲ್ಲ ಚಾಪ್ಟರ್ ವೈಸು ಒಂದು ಸರಣಿ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ. ಇದು ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪಬೇಕು. ಈ ದಿನಗಳಲ್ಲಿ, ಲಾಕ್ಡೌನ್ ದಿನಗಳಲ್ಲಿ ನೀವು ಇದನ್ನ ಹೆಚ್ಚಿನದಾಗಿ ಓದಬೇಕು.
ನೋಡಿ, ನ್ಯೂಸ್ ಪೇಪರ್ ಓದಿ, ಮ್ಯಾಗಝಿನ್ ಓದಿ, GK ಟುಡೇ ಓದಿ, ಯಾವುದನ್ನೇ ಓದುವಾಗ ನೀವು ಈ ಅಂಶಗಳು ಗಮನದಲ್ಲಿದ್ದಾಗ ಅದು ಹೆಚ್ಚು ಅರ್ಥವಾಗ್ತದೆ. ಮತ್ತು ಇದೊಂದು ಬೇಸಿಕ್ GK ನಾನು ಮಾಡ್ತಾ ಇರೋದು. ಈ ಬೇಸಿಕ್ GK ಅರ್ಥ ಆದಾಗ ಮಾತ್ರ ನೀವು ಮುಂದಕ್ಕೆ ಓದೋದಕ್ಕೆ ಸಾಧ್ಯ. ಇದನ್ನ ಒಂದ್ಸಾರಿ ನೀವು ನೋಟ್ಸ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಲಾಂಗ್ ಎಷ್ಟು ಎಕ್ಸಾಮ್ ಬರೀತಿರೋ ಅಷ್ಟು ಎಕ್ಸಾಮ್ಗಳಲ್ಲಿ ನೀವು ಯಶಸ್ಸನ್ನು ಗಳಿಸ್ಬೋದು. ಹಾಗಾಗಿ ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪೂರ್ಣವಾಗಿ ಇದನ್ನ ನೋಡಿದ್ದಕ್ಕಾಗಿ ಮತ್ತು ಇದನ್ನ ಬೇರೆಯವರಿಗೆ ಪರಿಚಯಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.